ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಇದು ಇಷ್ಟು ದೊಡ್ಡ ಬಿಲ್ಡಿಂಗು ಇಷ್ಟು ಬೇಗ ಆಗ್ಬಿಟ್ಟೈತೆ ಅಂತ ಹೇಳಿ ನೀವೆಲ್ಲ ನೋಡ್ತಾ ಇರ್ಬೋದು. ಒಂದು ಒಂದು ವಾರ 15 ದಿನದ ನಂತರ ಈ ಕತೆ ಮುಂದುವರೆದಿದೆ, ಮುಂದೆ ಹೋಗಿದೆ. ಯಾಕಂದರೆ ತುಂಬ ಜನ ಕೇಳ್ತಾ ಇರೋದೆ ಬೇಗ ವರ್ಷ ಅವರು ಬಿಲ್ಡಿಂಗ್ ಕಟ್ಟೋ ಥರ ಆಗಲಿ, ಹೋಟ್ಲು ಬೇಗ ಆಗ್ಬಿಟ್ಲಿ, ರೀತವರು ಬೇಗ ಬೀದಿಗೆ ಬರಲಿ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ರಿ. ಅದು ಕತೆ ಮುಖಾಂತರ ತೋರಿಸಿದ್ರೆ ಅದು ಯಾವ ಹಂತದಿಂದ ಹಂತವಾಗಿ ಹೋದರೆ ಮಾತ್ರ ಅದು ಕತೆ ಅನ್ನಿಸ್ಕೊಳ್ಳೋದು. ಒಂದೇ ಸತಿ ನಾವು ಸಡನ್ನಾಗೆ ಇಂಥ ಬಿಲ್ಡಿಂಗ್ ಕಟ್ಬಿಟ್ಟು ಈಗ ಅದು ನಿಜ ನಡೆದಿರೋ ಥರ ನಿಮಗೆ ಕತೆ ಮುಖಾಂತರ ತೋರಿಸ್ಬೇಕು ನಾವು. ಅದಕ್ಕೆ ನಾನು ಒಂದು ಕತೆ ಮುಖಾಂತರ ತೋರಿಸೋಣ ಒಂದು ಹಂತವಾಗಿ ಅಂತ ಅಂದ್ಕೊಂಡೆ. ಆದರೆ ಕೆಲವರೆಲ್ಲ ಒಪ್ಪಲಿಲ್ಲ. ಬೇಗ ಆಗಲಿ, ನೀವು ರಬ್ಬರ್ ಥರ ಹೇಳಿರ್ತೀರಾ, ಬೇಗ ಸ್ಟೋರಿ ಮುಂದೆ ಓಡಿಸಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಅದಕ್ಕೆ ನಿಮ್ಮ ಕಮೆಂಟ್ಗಳನ್ನೆಲ್ಲ ನಾನು ತೊಗೊಬಿಟ್ಟು ಅದಕ್ಕೆ ಹಿಂಗಾದರೆ ಸರಿ ಹೋಗೋದಿಲ್ಲ, ನಿಮ್ಮ ಮನಸ್ಸಿಗೆ ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಕತೆ ನೋಡೋರಿಗೆ ಇಂಟ್ರೆಸ್ಟ್ ಬರಬೇಕು. ಇದೇನಪ್ಪ ಇದು ಇವ್ರು ಈ ಥರ ಕತೆನ ರಬ್ಬರ್ ಥರ ಎಳಿತಾ ಇದ್ದಾರೆ ಅಂತೇಳಿ ಯಾರಿಗೇ ಆಗಲಿ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ನಿಮ್ಮ ಕಮೆಂಟ್ಗಳೆಲ್ಲ ನಾನು ತೊಗೊಬಿಟ್ಟು ಒಂದು ವಾರ ಈ ಕತೆನ ಮುಂದೆ ಒಂದು ವಾರ 15 ದಿವಸ ಅಂದ್ಕೊಳ್ಳಿ. ಈಗ ಇವರು ರೀತಾ ವರ್ಷ ಕತೆನ ಬೇರೆ ಮಿಕ್ಕಿದೆಲ್ಲ ಹಂಗೆ ಇರುತ್ತೆ. ವರ್ಷ ರೀತಾ ಅವ್ರ ಕತೆನ ಸ್ವಲ್ಪ ಒಂದು ವಾರ ಮುಂಚೆ ಓಡಿಸಿದ್ದೀವಿ ಅಂತ ಅಂದ್ಕೊಳ್ಳಿ. ಈಗ ಮುಂದೆ ಹೋಗಿದೆ ಅಂತ ಅಂದ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. ಕತೆ ಮುಖಾಂತರ ನೋಡಿ. ಇದೇನಪ್ಪ ಇದು ಸಡನ್ನಾಗಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಕ್ಕೆ ಹೇಗೆ ಸಾಧ್ಯ? ನೀವು ಕತೆನ ಒಂಥರ ಏನೋ ನಿಜ ರೂಪದಲ್ಲಿ ತೋರಿಸಿ, ಇದೇನಿದು ಸಡನ್ನಾಗಿ ನೀವು ಹಿಂಗೆ ತೋರಿಸ್ಬಿಟ್ರಿ ಅಂತೇಳಿ ಕೆಲವರು ಹೇಳ್ತಾ ಇರ್ತೀರ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಎಲ್ಲರೂ ಮನಸ್ಸು ಒಂದೊಂದು ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿದ್ದೀನಿ. ಒಂದು ವಾರ ಮುಂಚಿತವಾಗಿ ಒಂದು ವಾರ ಮುಂದೆ ಹೋಗಿದೆ. ಮುಂಚಿತವಾಗಿ ಅಲ್ಲ, ಮುಂದೆ ಹೋಗಿದೆ ಒಂದು ವಾರ 15 ದಿವಸ ಅಂದ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. ಹಾಗೆ ಇನ್ನೊಂದು ಹೇಳಬೇಕು, ನಾನು ಹೇಳಿದ್ದೆ, ಹಾಗೆ ಪೋಸ್ಟನ್ನು ಹಾಕಿದ್ದೆ. ನಮ್ಮೂರಲ್ಲಿ ಹಬ್ಬ ಇದೆ, ಕ್ರೇಮನ ಜಾತ್ರೆ ಇದೆ, ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೇ 2 ದಿನದ ಮಟ್ಟಿಗೆ ವಿಡಿಯೋಸ್ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಈಗ ಕಡಿಮೆ ಹಾಕೋಣ, ಒಂದು 4 ಆದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮಂಗಳವಾರ ಒಂದು 4, ಬುಧವಾರ ಒಂದು 4 ವಿಡಿಯೋಸ್ ಬರ್ತವೆ. ಅದಕ್ಕೆ ದೊಡ್ಡದಾಗಿ ಜಾತ್ರೆ ಇರೋದ್ರಿಂದ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹೋಗ್ತಾ ಇದ್ದೀವಿ ತವ್ರ ಮನೆಗೆ. ಯಾವಾಗಲೂ ಇದ್ದಿದ್ದೇನೆ ನಮಗೂ ವಿಡಿಯೋಸ್ ಮಾಡಿ ಬೇಜಾರಾಗಿರುತ್ತೆ. ದಿನ ಯಾರಿಗೇ ಆಗಲಿ ಒಂದು ಕೆಲಸಕ್ಕೆ ಒಂದಿನ ರೆಸ್ಟ್ ಅನ್ನೋದು ಇರಬೇಕಲ್ಲ. ಯಾವ ಮನುಷ್ಯನಿಗೆ ಆಗಲಿ ಕೆಲಸ ಮಾಡೋದಕ್ಕಿಂತ ರೆಸ್ಟ್ ಅನ್ನೋದು ಇರಬೇಕು. ಬರೀ ಕೆಲಸ ಮಾಡೋದೇ ಮುಖ್ಯ ಅಲ್ಲ, ರೆಸ್ಟೂ ಇರಬೇಕು ಮನುಷ್ಯನಿಗೆ. ಬೇಜಾರಾಗ್ಬಿಡುತ್ತೆ, ಜೀವನನೇ ಬೇಜಾರು. ಇದೇನಪ್ಪ ಬಿಡು, ಎಷ್ಟು ಮಾಡಿದ್ರು ಇಷ್ಟೇನೆ ಅನಿಸುತ್ತೆ. ಅದಕ್ಕೇ ಇವಾಗ ತವ್ರ ಮನೇಲಿ ಹಬ್ಬ ಇರೋದ್ರಿಂದ ಹೋಗ್ಬೇಕಲ್ಲ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತಲ್ಲ. ಅದಕ್ಕೋಸ್ಕರ ನೀವು ಯಾರೂ ಬರೀ ಈ ರೀತಿಯೇ ಮಾಡ್ತೀರಾ, ಬರೀ ಇಂಥದ್ದೇ ಹೇಳ್ತೀರಾ ನೀವು ಅಂತ ಹೇಳ್ಬೋದು. ನಾವು ಫ್ಯಾಮಿಲಿ ಅಂದಮೇಲೆ ಈಗ ನಾವು ಹೋಗಲಿಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಎಷ್ಟು ಬೇಜಾರಾಗ್ತಾರೆ. ಒಂದಿನ ಮುಂಚಿತವಾಗೇ ಬಾ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ತುಂಬ ಬಲವಂತ ಮಾಡ್ತಾ ಇದ್ದಾರೆ. ಆದರೂ ನಾನು ವೀಡಿಯೋಸ್ ಮಾಡಬೇಕು ಅಂತೇಳಿ ನಿಮಗೋಸ್ಕರ ಇವರೆಲ್ಲ ಬೇಜಾರಾಗ್ಬಿಡ್ತಾರೆ. ಮೊನ್ನೆ ಎಲ್ಲ ಗೃಹ ಪ್ರವೇಶದಲ್ಲೆಲ್ಲ ಸರಿಯಾಗಿ ಹಾಕಿಲ್ಲ. ಇವಾಗಲೂ ಮತ್ತೆ ಮನೆ ಕೆಲಸದಲ್ಲಿ ಸ್ವಲ್ಪ ಇತ್ತೀಚೆಗೆ ಒಂದೊಂದು ದಿನ ಗ್ಯಾಪ್ ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ಯಾರಿಗೂ ಬೇಜಾರು ಮಾಡಬಾರ್ದು ಅಂತ ಹೇಳಿ ನಾನು ವಿಡಿಯೋಸ್ ಎಲ್ಲನ ಹಾಕಿ ಬರ್ತೀನಿ ಅಂತ ಹೇಳಿ ಅದಕ್ಕೆ ಹೇಳಿದ್ದೀನಿ. ನಾನು ಸೋಮವಾರ ಸಾಯಂಕಾಲ ಹೋಗ್ತಾ ಇದ್ದೀನಿ, ಇವತ್ತು ಸಾಯಂಕಾಲ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಮಂಗಳವಾರ ಬುಧವಾರ 4 ವಿಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ತಿರ್ಗಾ ವಾಪಸ್ ಬರೋದು ಗುರುವಾರ ವಾಪಸ್ ಬರ್ತೀವಿ. ಅದಕ್ಕೋಸ್ಕರ ಏನಾದರೂ ವಿಡಿಯೋಸ್ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಯಾರು ಬೇಜಾರಾಗಬೇಡಿ ಮತ್ತು ಬೈಬೇಡಿ. ನಿಮ್ಮ ಕಮೆಂಟ್ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನಾವು ಕಾಯ್ತಾ ಇರ್ತೀವಿ, ನೀವು ಈ ರೀತಿ ಮಾಡ್ತೀರಲ್ಲ ಅಂತೇಳಿ ತುಂಬ ಜನ ಬೈತಾ ಇರ್ತೀರ. ಏನು ಮಾಡೋದು, ಫ್ಯಾಮಿಲಿ ಅಂದಮೇಲೆ ಇಂಥದ್ದು. ಈಗ ನೀವು ಫ್ಯಾಮಿಲಿ ಆದಷ್ಟು ನಮ್ಮ ವಿಡಿಯೋಸ್ ನೋಡೋರೆಲ್ಲ 190% ಫ್ಯಾಮಿಲಿ ಇರೋರೇ ಇದ್ದೀರಾ. ನಿಮ್ಗೆ ಅರ್ಥ ಆಗುತ್ತೆ ಏನು ಕಷ್ಟ ಏನು ಅಂತ ಹೇಳಿ. ಯಾವುದಾದ್ರೂ ಫಂಕ್ಷನ್ಗಳಿರ್ತವೆ. ಈಗ ಯಾವಾಗಲೂ ನಾವು ನಮಗೆ ಕೆಲಸ ಇರುತ್ತೆ ಅಂತ ಹೇಳ್ತಿದ್ರೆ, ಅಯ್ಯೋ ಇವಾಗೇನೇನು ಸಿಮೆಗಿರೋದು ಕೆಲಸ, ಯಾವಾಗಲೂ ಕೆಲಸ ಇರುತ್ತೆ. ನಮ್ಮಪ್ಪ ನಮ್ಮಮ್ಮ ಎಷ್ಟು ಬೇಜಾರಾಗ್ತಾರೆ. ಒಂದಿನ ಮುಂಚಿತವಾಗೇ ಬನ್ನಿ, ದೇವರೆಲ್ಲ ಹೊರಡಿಸ್ತಾರೆ, ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಒಂದಿನ ಮುಂಚಿತವಾಗಿಯೇ ಹೋಗ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೈಬೇಡಿ ಅಂತೇಳಿ ನಿಮಗೆಲ್ಲ ಅದಕ್ಕೆ ನಾನು ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಮುಂಚೆನೇ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ, ಹಾಗೆ ಪೋಸ್ಟನ್ನು ಹಾಕಿದ್ದೀನಿ ಈ ರೀತಿ ಇದೆ ಅಂತೇಳಿ. ಹಾಗೆಯೇ ನಾನು ವಿಡಿಯೋದಲ್ಲಿ ಒಂದು ವಾರ ಮುಂಚಿತವಾಗೂ ಹೇಳಿದ್ದೀನಿ. ಅದಕ್ಕೇ ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರೂ ಪ್ಲೀಸ್. ಅಪ್ಪ ಇದೇನಮ್ಮ ಇದು ಇಷ್ಟು ದೊಡ್ಡ ಬಿಲ್ಡಿಂಗು? ಅಪ್ಪ ಅಲ್ಲ ಅಮ್ಮ, ಅಲ್ಲ ಒಂದು ವಾರ 15 ದಿವಸಕ್ಕೆ ಇಷ್ಟೊಂದು ಕೆಲಸಗಳು ಮಾಡಿಸಿದ್ದಾರೆ. ಯಪ್ಪ ಇದೇನಮ್ಮ ಇದು? ನಮ್ಮ ಹೋಟ್ಲಿಗಿನ್ನ 3 5 ಜಾಸ್ತಿ ದೊಡ್ಡ ಹೋಟ್ಲು. ಯಪ್ಪ ಇದೇನು ಹೋಟ್ಲಾ ಏನಮ್ಮ ಇದು ಈ ಥರ ಐತೆ? ಯಪ್ಪ ಹೋಟ್ಲೂ ಐತಂತೆ, ಲಾಡ್ಜೂ ಐತಂತೆ, ಫಿಲಮ್ ಟ್ಯಾಕೀಸು ಐತಂತೆ, ಮತ್ತು ಚೌಟ್ರಿನೂ ಐತಂತೆ. ಎಲ್ಲ ಮಾಡಿದರೆ ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ. ಇದ್ರೊಳಗಡೆ ಮತ್ತು ಏನೇನೋ ಚೆನ್ನಾಗಿ ಮಾಡೋರು ಅಂತಪ್ಪ. ಅಮ್ಮ
ನಾನು ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಶಿವಾನಿ. ಇಷ್ಟು ಹೋಟ್ಲು ಹೆಂಗೆ ಕಟ್ಟೋದಕ್ಕೆ ಸಾಧ್ಯ ಈ ವರ್ಷ? ನಾನು ಅಯ್ಯಪ್ಪ ಇದೇನಾನ ಓಪನ್ ಆಗಿಬಿಟ್ರೆ ನಮ್ಗೆ ಅಲ್ಪ ಸ್ವಲ್ಪ ವ್ಯಾಪಾರ ಆದರೂ ಆಗ್ತೈತೆ. ಇದೇನಾದರೂ ಓಪನ್ ಆದ್ರೆ ನಮಗಂತೂ ವ್ಯಾಪಾರ ಆಗೋದಿಲ್ಲ ಕಣ್ ಶಿವಾನಿ, ಆಗೋದಿಲ್ಲ. ಹೋಟ್ಲು ಮುಚ್ಚಾಕಬೇಕು. ನಾನು ಬೇರೆ ಚಾಲೆಂಜ್ ಮಾಡಿದ್ದೀನಿ. ಯಪ್ಪ ಇದನ್ನು ನೋಡ್ತಾ ಇದ್ರೆ ನನಗೆ ದಿನಕ್ಕೂ ಭಯ ಆಗ್ತಾಯಿದೆ. ಒಂದು ವಾರಕ್ಕೆ ಆಗಿದೆ ಅಂದರೆ ಇನ್ನೊಂದು ವಾರಕ್ಕೆ ಇದು ಓಪನ್ ಆಗುತ್ತೆ ಕಣೆ. ಇನ್ನೊಂದು ವಾರ ಅಷ್ಟೇ ಕಣೆ ಶಿವಾನಿ, ಇನ್ನೊಂದು ವಾರ ಅಷ್ಟೇ. ಯಪ್ಪ ಅಯ್ಯೋ, ಇನ್ನೊಂದು ವಾರ ಅಷ್ಟೇ ಕಣೆ. ನಮ್ಮ ಇನ್ನೊಂದು ವಾರ ಅಷ್ಟೇ. ಅಯ್ಯೋ, ಎಷ್ಟು ದೊಡ್ಡ ಹೋಟ್ಲಮ್ಮ, ನನಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೆ ಅಪ್ಪ ಹೇಳಿದ್ ನೋಡಿ ನಂಬಕ್ಕಾಗಲಿಲ್ಲ ಗೊತ್ತಾ ಅಮ್ಮ. ನನಗೆ ಹೇಳಿದ್ ನೋಡಿ ನನಗೆ ನಂಬಕ್ಕಾಗಲಿಲ್ಲ. ನಮ್ಮ ಅಪ್ಪ ಹೇಳೋದು ನೋಡಿ, ಹೇಳೋದು ಕೇಳ್ಬಿಟ್ಟು ನನಗೆ ಕಟ್ಟಿರೋಕ್ಕಾಗಲ್ಲ, ಕಟ್ಟಿಲ್ಲ ಅಂತ ಅಂದ್ಕೊಂಡೆ. ಆದರೆ ಇವ್ರು ಕಟ್ಟೇ ಬಿಟ್ಟಿದ್ದಾರೆ. ಯಪ್ಪ ಇದೊಳ್ಳೆ ಸಾಹಸ ಆಯ್ತಲ್ಲಪ್ಪ. ಅಮ್ಮ ಹೆಂಗಮ್ಮ ಕಟ್ಟಿದ್ರು ಇವರು? ಎಲ್ಲಿಂದ ಬಂತಮ್ಮ ಇವ್ರಿಗೆ ದುಡ್ಡು? ಅಮ್ಮ ಅಲ್ಲ, ಈ ಪುಣ್ಯಂಗೂ ಈ ಲವಂಗೂ ಮಾಡಿಕೊಡ್ತಾರೆ. ಆಮೇಲೆ ನಾವು ನೋಡಮ್ಮ ಬಿಟ್ಟು ಬಂದು ಎಂಥ ಕೆಲಸ ಮಾಡಿದ್ವಿ. ಕಣೆ. ಅಯ್ಯೋ ಅಯ್ಯಪ್ಪ ಯಪ್ಪ, ಇದೇನೋ ಓಪನ್ ಆಗಿಬಿಟ್ರೆ ನನ್ನ ಕತೆ ಮುಗೀತು ಕಣೆ. ನಾನು ಬೀದಿಗೆ ಬಂದೆ ತಲೆನೆ. ಅವಾಗ ನಾನು ಎಗ್ ರೈಸ್ ಅಂಗಡಿ ಹಾಕ್ತೆ ಅನ್ನೋದೊಂದು ಸೇಡ್ ಇಕ್ಕೊಬಿಟ್ಟವನೆ. ಸೇಡ್ ಇನ್ನೂ ಇಕ್ಕೊಂಡಿದ್ದೀನಿ ನಾನು ನಿನ್ನ ಮೇಲೆ ಅಂತ ಹೇಳ್ತಾನೆ. ನಾನು ಈಗ ಅವ್ನಿಗೆ ವಿರುದ್ಧವಾಗಿ ಅವಾಗ ಎಗ್ ರೈಸ್ ಅಂಗಡಿ ಹಾಕಿ ಅವತ್ತು ತೆಗಿಯೋಂಗೆ ಮಾಡಿಬಿಟ್ಟೆ. ಆ ಸೇಡ್ ಇವಾಗ ತೀರಿಸ್ಕೊಂತಾ ಇದ್ದಾನೆ. ನನ್ನ ವಿರುದ್ಧವಾಗಿ ನನ್ನ ಹಂಗೆ ಅವ್ನು ಹೋಟ್ಲು ಮಾಡಬೇಕು, ನನ್ನ ತೆಗಿಸ್ಬೇಕು ಅಂತ ಅವಾಗಿನ ಸೇಡ್ ಇವಾಗ ತೀರಿಸ್ಕೊಂತಾ ಇದ್ದಾನೆ ಕಣೇ. ಅಯ್ಯೋ ಅಪ್ಪ, ಇದನ್ನು ನೋಡ್ತಾ ಇದ್ರೆ ತಲೆ ತಿರುಗಿ ಬಿಡಂಗೆ ಆಗ್ತೈತೆ. ಅಮ್ಮ ಎಷ್ಟು ಅಲ್ಲಗೆ ಕಾರ್ ಪಾರ್ಕಿಂಗು ಎಲ್ಲ ಜಾಗ ಬಿಟ್ಕೊಂಡಿದ್ದಾನೆ. ಇಷ್ಟು ದೊಡ್ಡ ಜಾಗ ಹೆಂಗೆ ತಗೊಂಡ, ಹೆಂಗೆ ಕಟ್ಟಿಸ್ತಾ ಇದ್ದಾನೆ ಇದನ್ನೆಲ್ಲನ? ಯಪ್ಪ, ಅಲ್ಲಿ ಈ ಕಡೆದೇನು, ಈ ಕಡೆಗೆಲ್ಲ ಸ್ವಲ್ಪ ಸ್ವಲ್ಪ ಮನೆಗಳಂತೆ. ಆ ಕಡೆದದು ಹೋಟ್ಲು ಮತ್ತು ಅದು ಅಂತೆ. ಈ ಕಡೆ ಎಲ್ಲ ಮನೆಗಳು ಬಾಡಿಗೆಗಳು ಕೊಡೋಕ್ಕಂತೆ. ಯಪ್ಪ ಯಮ್ಮ ಅಮ್ಮ ಅಪ್ಪ, ನೋಡಿದ್ರೆ ನನಗೆ ತಲೆ ತಿರುಗ್ತೈತೆ ಕಣಮ್ಮ. ನನಗೂ ಅಷ್ಟೇ ಕಣಮ್ಮ, ನನಗೂ ತಲೆ ತಿರುಗ್ತೈತೆ. ಇವೆಲ್ಲ ಈ ಕಡೆಗಳ ಮನೆ ಅನಿಸುತ್ತೆ. ಅದು ಮಾತ್ರ ಹೋಟ್ಲು. ಕೆಳಗಡೆ ಎಲ್ಲ ಪಾರ್ಕಿಂಗ್ ಬಿಟ್ಟವನೆ. ಗ್ರೌಂಡ್ ಫ್ಲೋರಲ್ಲಿ ಹೋಟ್ಲು, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಚೌಟ್ರಿ, ಪಾರ್ಟಿ ಏರಿಯಾ, ಪಾರ್ಟಿ ಮಾಡೋದಕ್ಕೂ. ಅಪ್ಪ, ಫಿಲಮ್ ಟ್ಯಾಕೀಸು ಇಲ್ಲೇ ಮಾಡಿದಾನಂತೆ, ಫಿಲಮ್ ನೋಡೋದಕ್ಕೂ ಲಾಡ್ಜು. ಅಪ್ಪೋ, ಇವೆಲ್ಲ ಮನೆಗಳು ಬಾಡಿಗೆ ಇರೋದಕ್ಕೆ, ಬಾಡಿಗೆ ಕೊಡೋದಕ್ಕೆ. ಅಪಾರ್ಟ್ಮೆಂಟ್ ಥರ ಮಾಡ್ತಾನೆ ಅನಿಸುತ್ತೆ ಈ ಕಡೆಗಳವೆಲ್ಲನ. ಯಪ್ಪ, ಏನು ಹಿಂಗೆ ಮಾಡ್ಬಿಡ್ತಾನಿದ್ದಾನೆ. ಹೋಟ್ಲು ಇನ್ನೊಂದು 2 ದಿವಸಕ್ಕೆ ಓಪನ್ ಆಗಿಬಿಡುತ್ತೆ. ಈ ಕಡೆದು ಕೆಲಸ ನಡೀತಾ ಇರುತ್ತೆ. ಕಡೆಗೆ ಈ ಕಡೆ ಎಲ್ಲ ಮಾಡ್ತಿರ್ತಾನೆ. ಯಪ್ಪ, ಇದೇನಪ್ಪ ಇದು? ಅಯ್ಯೋ, ನಾನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಇವಾಗ ನಮ್ದೇನು ಕೈ ನಡಿದಂಗೆ ಆತಲ್ಲಮ್ಮ. ನಾವು ಇದಕ್ಕಿನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು. ಅದೆಲ್ಲ ದುಡ್ಡು ಒಡವೆ ಎಲ್ಲ ಇದ್ದಿದ್ರೆ. ಅಯ್ಯೋ, ನಮ್ಮ ಕೈ ಬಿಟ್ಟು ಹೋಗ್ಬಿಡ್ತು. ಅದಕ್ಕೆ ಮತ್ತೆ ಸಿಕ್ಕಿರೋದು ಎಷ್ಟೋ ದಿನಾನ ಇರಲ್ಲ ಅಂತ ಹೇಳೋದು. ಅಯ್ಯೋ ಅಯ್ಯೋ ಶಿವಾನಿ, ಏನು ಮಾಡೋದು ಶಿವಾನಿ? ಇದನ್ನು ನೋಡ್ತಾ ಇದ್ರೆ ನನಗೆ ಅಳು ಬರುತ್ತೆ ಕಣೆ. ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಇವಾಗ ಏನು ಮಾಡೋಕ್ಕಾಗಲ್ಲ. ನನಗೂ ಹಂಗೆ ಬೇಜಾರು ಆಗ್ತೈತೆ. ಇವಾಗ ನಾವು ಅವ್ರಿಗೆ ಬಿಟ್ಟು ಬಂದಿದ್ವಿ. ಬಿಟ್ಟು ಬಂದಾಗಿಂದಲೂ ನಮಗೆ ಬರೀ ಈ ರೀತಿ ಸಮಸ್ಯೆನೇ. ನಾವು ಬಿಟ್ಟು ಬಂದ್ರೂ ನಮ್ಮ ಅಮ್ಮೆಗೇನು ಕಡಿಮೆ ಆಗಿಲ್ಲ, ನಮಗೆ ನಾವೇನು ಯಾರಿಗೇನೆ ಎದುರ್ಕೋಬೇಕಾಗಿಲ್ಲ ಅಂದ್ಕೊಂಡ್ವಿ. ಈಗ ಯಾಕಾದ್ರೂ ಮನೆ ಬಿಟ್ಟು ಬಂದ್ವೋ, ಎಲ್ಲರ ಹತ್ರ ನಾವು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು ಅನ್ನಿಸ್ತೈತೆ. ನೋಡ್ತಾ ಇದ್ರೆ ಬಿಲ್ಡಿಂಗ ತಲೆ ತಿರುಗ್ತೈತೆ. ಇಲ್ಲಿ ಈ ಕಡೆ ಮನೆಗಳು, ಅಪಾರ್ಟ್ಮೆಂಟ್ಗಳು ಮಾಡ್ತಾ ಇದ್ದಾನೆ. ಎಲ್ಲನ ಹೊಲಗಿಲೆ ಎಲ್ಲ ಏನೋ ಮಾರ್ಬಿಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾನೆ. ಪಾರ್ಕಿಂಗ್ ಏರಿಯಾ, ಮತ್ತು ಇದು ಹೋಟ್ಲು, ಮತ್ತು ಲಾಡ್ಜು, ಪಾರ್ಟಿ ಮಾಡೋ ಅಂಥ ಏರಿಯಾ, ಹಾಗೆ ಮಕ್ಕಳು ಆಟ ಆಡೋದಕ್ಕೂ ಪ್ರತಿಯೊಂದು ಸ್ವಿಮ್ಮಿಂಗ್ ಫುಲ್ಲು, ಪಾರ್ಕು ಎಲ್ಲ ಪ್ರತಿಯೊಂದು ಮಾಡಿದ್ದಾನೆ. ಹಾಗೆ ಇಲ್ಲಿ ಟ್ಯಾಕೀಸನ್ನು ಮಾಡಿದ್ದಾನೆ. ಫಿಲಮ್ ನೋಡೋದಕ್ಕೆ ಸ್ಟ್ಯಾಂಡರ್ಡಾಗಿ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಯಪ್ಪ, ಏನೇನೋ ತಲೆ ಓಡಿಸಿ ಏನೇನೋ ಹೆಂಗೆಂಗೋ ಮಾಡಿದ್ದಾನೆ. ಇದನ್ನು ಈಗಲೇ ನೋಡ್ತಾ ಇದ್ರೆ ತಲೆ ತಿರುಗ್ತಾ ಐತೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.